ನಮಸ್ಕಾರ ವೀಕ್ಷಕರೇ. ಇಡೀ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂದ್ರೆ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣ. ಯಾಕೆ ಹತ್ಯೆ ಆಯಿತು, ಹೇಗಾಯಿತು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂತಹ ವಿಚಾರ. ಈಗ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಸಿಸಿಬಿ ಅಧಿಕಾರಿಗಳ ಮುಂದೆ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಕೊಲೆ ಹೇಗಾಯಿತು, ಯಾಕಾಯಿತು, ಯಾವ ರೀತಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಅಂಶಗಳನ್ನ ಸ್ವತಃ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯೇ ಸಿಸಿಬಿ ಅಧಿಕಾರಿಗಳ ಮುಂದೆ ಉಲ್ಲೇಖ ಮಾಡಿದ್ದಾರೆ. ಆ ಅಂಶಗಳನ್ನ ಕೇಳಿದ್ರೆ ಹೀಗೆಲ್ಲ ಮಾಡಿದ್ದಾರಾ ಅಂತ ನೀವು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಹಾಗಾದ್ರೆ ಪಲ್ಲವಿಯ ಹೇಳಿಕೆ ಏನು? ಮತ್ತೊಂದು ಕಡೆ ಓಂ ಪ್ರಕಾಶ್ ಅವರ ಕೊಲೆ ಆದಂತಹ ಸಂದರ್ಭದಲ್ಲೇ ಅವರ ಮಗಳು ಏನ್ ಮಾಡ್ತಾ ಇದ್ಲು? ಆಕೆಯೂ ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದಾಳ? ಈ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಸ್, ಮೊನ್ನೆ ತಾನೇ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು. ಕಾರಣ ನಿವೃತ್ತ ಡಿಜಿ ಐಜಿಪಿಯ ಭೀಕರ ಕೊಲೆಯ ಸುದ್ದಿ ಕಿವಿಗೆ ಕೇಳಿಸ್ತಾ ಇದ್ದಂತೆ. ಅದು ಕೂಡ ಮತ್ತೊಂದು ವಿಚಾರ ಬೆಚ್ಚಿ ಬೀಳೋದಕ್ಕೆ ಕಾರಣ ಅಂದ್ರೆ ಸ್ವತಃ ಓಂ ಪ್ರಕಾಶ್ ಅವರ ಪತ್ನಿಯೇ ಅವರನ್ನ ಕೊಲೆ ಮಾಡಿದ್ರು ಅನ್ನುವಂತಹ ವಿಚಾರ ಮತ್ತಷ್ಟು ಶಾಕ್ ಅನ್ನ ತಂದಿಟ್ಟಿತ್ತು ಈ ಪ್ರಕರಣದಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಪಲ್ಲವಿಯ ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ಯಾಕೆ, ಹೇಗಾಯಿತು ಈ ಕೊಲೆ ಅನ್ನೋದರ ಜೊತೆಗೆ ಎಷ್ಟು ಕರಾಳತೆಯಿಂದ ಕೂಡಿತ್ತು ಆ ದಿನ ಅನ್ನುವಂತಹ ವಿಚಾರವನ್ನ ಎಳೆಯಾಗಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯೇ ಹೇಳಿದ್ದಾಳೆ. ಬಹುತೇಕರಿಗೆ ಪ್ರಶ್ನೆ ಇತ್ತಲ್ಲ, ದುಡ್ಡು ಅಧಿಕಾರ ಇದ್ದವರು ಆರಾಮಾಗಿ ಐಷಾರಾಮಿ ಲೈಫ್ ಲೀಡ್ ಮಾಡ್ತಿದ್ದವರು ಅವರ ಬಾಳಲ್ಲೂ ಕೂಡ ಇಂಥ ಘಟನೆಗಳು ಆಗೋಗುತ್ತಾ ಅಂತ. ಕಾರಣ ನಿವೃತ್ತ ಡಿಜಿ ಐಜಿಪಿ ಒಂದು ಕಾಲದಲ್ಲಿ ಇಡೀ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಕೆಲಸ ಮಾಡಿದವರು, ದುಡ್ಡಿ ಕೊರತೆ ಇರಲಿಲ್ಲ, ಅಧಿಕಾರ ಅನುಭವಿಸಿದವರು. ಈಗ ಆರಾಮಾಗಿ ಲೈಫ್ ಲೀಡ್ ಮಾಡಬೇಕಾದವರು ತನ್ನ ಸ್ವಂತ ಹೆಂಡತಿಯ ಕೈಯಲ್ಲೇ ಇಷ್ಟು ಭೀಕರವಾಗಿ ಕೊಲೆ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಊಹೆ ಮಾಡೋದಕ್ಕೆ ಸಾಧ್ಯನಾ? ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗದ ಇರುವಂತಹ ಒಂದು ಸನ್ನಿವೇಶಕ್ಕೆ ಇಡೀ ರಾಜ್ಯ ಸಾಕ್ಷಿಯಾಗಿದೆ. ಹಾಗಾದ್ರೆ ಓಂ ಪ್ರಕಾಶ್ ಅವರ ಕೊಲೆ ಆದಂತಹ ಸಮಯ ಏನು, ಯಾವ ರೀತಿ ಕರಾಳತೆಯಿಂದ ಕೂಡಿತ್ತು ಅವರ ಕೊಲೆ, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಬಿಟ್ ಲೈವ್ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎಸ್, ಕೊಲೆಯಾದಂತಹ ದಿನ ಓಂ ಪ್ರಕಾಶ್ ಅವರು ಹೊರಗಡೆಯಿಂದ ಮನೆಗೆ ಬಂದು ತಮ್ಮ ಇಷ್ಟದ ಮೀಡೂಟವನ್ನ ಸವಿತಾ ಇರ್ತಾರೆ. ಆಗಲೇ ನೋಡಿ ಅವರ ಹೆಂಡತಿ ಪಲ್ಲವಿ ಅವರ ಎಂಟ್ರಿ ಆಗುತ್ತೆ. ಅಲ್ಲೇ ಇದ್ದಂತಹ ಒಂದು ಗಾಜಿನ ಬಾಟಲ್ ಅನ್ನ ಎತ್ಕೊಂಡು ಅವರ ತಲೆಗೆ ಹೊಡಿತಾರೆ. ಆ ತಕ್ಷಣಕ್ಕೆ ಅತಿಯಾದ ರಕ್ತಸ್ರಾವ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟಕ್ಕೆ ಬಿಟ್ರ ಪಲ್ಲವಿ ಅಂದ್ರೆ ಇಲ್ಲ, ಕಣ್ಣಿಗೆ ಖಾರದ ಪುಡಿ ಎರಚುತ್ತಾರೆ. ಆ ಕ್ಷಣಕ್ಕೆ ನೆಲಕ್ಕೆ ಬಿದ್ದ ಓಂ ಪ್ರಕಾಶ್ ಅರಚಾಟ, ಕೂಗಾಟ, ಒದ್ದಾಟ ಪ್ರಾರಂಭ ಆಗುತ್ತೆ. ಇದ್ಯಾವುದು ಕೂಡ ಯಾರಿಗೂ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಪಲ್ಲವಿ ಅಲ್ಲೇ ಇದ್ದಂತಹ ಒಂದು ಬೆಡ್ಶೀಟ್ ಅನ್ನ ತಂದು ಅವರನ್ನ ಸುತ್ತುತ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಅವರ ಮುಖವನ್ನ ಕವರ್ ಮಾಡ್ತಾರೆ. ಅವರ ಅರಚಾಟ, ಕೂಗಾಟ, ಒದ್ದಾಟ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಅಲ್ಲಿಗೆ ಓಂ ಪ್ರಕಾಶ್ ಅವರ ಕಥೆ ಮುಗಿತಾ? ಪಲ್ಲವಿ ಸುಮ್ಮನಾದ್ರ ಅಂದ್ರೆ ಇಲ್ಲ, ಅಷ್ಟಕ್ಕೂ ಕೂಡ ಪಲ್ಲವಿ ಸುಮ್ಮನಾಗಲ್ಲ. ಆಕೆಯ ಸಿಟ್ಟು ಇನ್ನೂ ಕಡಿಮೆ ಆಗಿರಲ್ಲ. ನಂತರ ಅಲ್ಲಿಂದ ಹೋಗಿ ಅಡುಗೆ ಮನೆಯಲ್ಲಿದ್ದಂತಹ ಚಾಕುವನ್ನ ತಂದು ಓಂ ಪ್ರಕಾಶ್ ಅವರ ಕುತ್ತಿಗೆಗೆ ಹಲವು ಬಾರಿ, ಒಂದಲ್ಲ ಎರಡಲ್ಲ ಹಲವು ಬಾರಿ ಮನಸೋ ಇಚ್ಛೆ ಪಲ್ಲವಿ ಓಂ ಪ್ರಕಾಶ್ ಅವರ ಕುತ್ತಿಗೆಯನ್ನ ಸೀಳ್ತಾರೆ. ಆಗಲೂ ಕೂಡ ಅತಿಯಾದ ರಕ್ತಸ್ರಾವವಾಗಿ ಓಂ ಪ್ರಕಾಶ್ ಅವರು ನೆಲಕ್ಕೆ ಅಪ್ಪಳಿಸಿ ಬಿದ್ದಿರ್ತಾರೆ. ಅಷ್ಟಕ್ಕೆ ಮುಗಿತಾ ಎಲ್ಲವೂ ಕೂಡ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಊಹೆ ಮತ್ತೆ ತಪ್ಪು. ಪೆಟ್ರೋಲ್ ತಂದು ಅವ್ರನ್ನ ಕಂಪ್ಲೀಟ್ ಆಗಿ ಸುಟ್ಟು ಹಾಕಬೇಕು ಅಂತ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಾಳೆ ಈ ಪಲ್ಲವಿ. ಆದರೆ ಪೆಟ್ರೋಲ್ ಹುಡುಕ್ತಾರೆ, ಪೆಟ್ರೋಲ್ ಎಲ್ಲೂ ಕೂಡ ಸಿಗಲ್ಲ. ಆ ನಂತರ ಆಕೆಗೆ ಎಲ್ಲಿಂದ ಬಂತೋ ಐಡಿಯಾ ಗೊತ್ತಿಲ್ಲ, ಮನೆಯಲ್ಲಿದ್ದಂಥ ಹಾರ್ಪಿಕ್ ಅನ್ನ ತಂದು ಹಾರ್ಪಿಕ್ ಹಾಕಿದ್ರೆ ಸತ್ತೋಗ್ಬಿಡ್ತಾರೆ ಅಥವಾ ಸುಟ್ಟೋಗ್ಬಿಡುತ್ತೆ ಬಾಡಿ ಅನ್ನುವಂತಹ ಆಲೋಚನೆಯಲ್ಲಿದ್ದಂತಹ ಪಲ್ಲವಿ ಮನೆಯಲ್ಲಿದ್ದಂತಹ ಬಾತ್ರೂಮ್ನಲ್ಲಿದ್ದಂತಹ ಹಾರ್ಪಿಕ್ ಅನ್ನ ತಂದು ಓಂ ಪ್ರಕಾಶ್ ಅವರ ಕಂಪ್ಲೀಟ್ ಬಾಡಿ ಮೇಲೆ ಆಕೆ ಅದನ್ನ ಸುರಿತಾಳೆ. ಇಷ್ಟೆಲ್ಲ ಆದ ಮೇಲೆ ಓಂ ಪ್ರಕಾಶ್ ಅವರು ಭೀಕರವಾಗಿ ಕೊಲೆಯಾದಂತಹ ವಿಚಾರ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ತತ್ಕ್ಷಣಕ್ಕೆ ಪೊಲೀಸರು ಮನೆಗೆ ಧಾವಿಸ್ತಾರೆ. ಯಾರು ಕೊಲೆ ಮಾಡಿರಬಹುದು ಅನ್ನುವಂತಹ ಪ್ರಶ್ನೆಗೆ ತತ್ಕ್ಷಣಕ್ಕೆ ಉತ್ತರ ಸಿಗ್ಬಿಡುತ್ತೆ. ಹೆಂಡತಿ ಪಲ್ಲವಿನೇ ಓಂ ಪ್ರಕಾಶ್ ಅವರನ್ನ ಭೀಕರವಾಗಿ ಬಿಭತ್ಸವಾಗಿ ಕೊಲೆ ಮಾಡಿದ್ದಾರೆ ಅಂತ.
ಈ ಸಂದರ್ಭದಲ್ಲೇ ಆಕೆಯನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಪ್ರಾಥಮಿಕವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಮತ್ತೊಂದಷ್ಟು ವಿಚಾರಗಳನ್ನ ಈ ಪಲ್ಲವಿ ಪೊಲೀಸರ ಮುಂದೆ ಹೇಳ್ತಾರೆ. ಮಗಳು ಕೃತಿಯ ಕೈವಾಡ ಕೂಡ ಇದೆಯಾ ಓಂ ಪ್ರಕಾಶ್ ಅವರ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಪ್ರಶ್ನೆಗೆ ಪಲ್ಲವಿ ಹೇಳೋ ಪ್ರಕಾರ ಇಲ್ಲ, ನನ್ನ ಮಗಳಿಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಈ ಕೊಲೆ ಆದಂತಹ ಸಂದರ್ಭದಲ್ಲೇ ಮಗಳು ಕೃತಿ ಮೊದಲ ಮಹಡಿಯ ರೂಮ್ನಲ್ಲಿ ಇದ್ಲು. ಕೊಲೆಯಾದ ಬಳಿಕವೇ ಪೊಲೀಸರು ಅಂದ್ರೆ ನೀವು ಬಂದ ಬಳಿಕವೇ ಕೃತಿಗೆ ಗೊತ್ತಾಗಿರೋದು. ಆ ತಕ್ಷಣಕ್ಕೆ ಆಕೆ ಮೊದಲ ಮಹಡಿಯಿಂದ ಕೆಳಗೆ ಇಳಿದು ಬಂದ್ಲು ಅನ್ನುವಂತಹ ವಿಚಾರವನ್ನ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಈಗ ಪೊಲೀಸರ ಮುಂದೆ ಈ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ನಿಜಕ್ಕೂ ಓಂ ಪ್ರಕಾಶ್ ಅವರ ಮಗಳು ಕೃತಿಯ ಕೈವಾಡ ಇಲ್ವಾ ಈ ಕೊಲೆ ಕೇಸಲ್ಲಿ, ಅಥವಾ ಮಗಳನ್ನ ರಕ್ಷಣೆ ಮಾಡೋ ಸಲುವಾಗಿ ಪಲ್ಲವಿಯವರು ಈ ಹೇಳಿಕೆಯನ್ನ ನೀಡಿದ್ದಾರಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಸದ್ಯ ಈ ಪ್ರಕರಣದ ತನಿಖೆಯನ್ನ ಸಿಸಿಬಿಗೆ ನೀಡಲಾಗಿದೆ. ಸಿಸಿಬಿ ಕೂಡ ದೊಡ್ಡ ಆಯಾಮದಲ್ಲಿ ಅಂದ್ರೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಕಾರಣ ಕೃತಿಯ ಪಾತ್ರ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲಿ ತನಕ ಸಿಗದೆ ಇರೋದ್ರಿಂದ ಈ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಸಿಸಿಬಿ ಪೊಲೀಸರು ಸದ್ಯ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ. ಹಲವು ಸಾಕ್ಷ್ಯಗಳನ್ನ ಕಲೆ ಹಾಕುವುದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಈಗ ಓಂ ಪ್ರಕಾಶ್ ಅವರ ಬ್ಯಾಚ್ಮೇಟ್ ಆದಂತಹ ಇಬ್ಬರು ಅಧಿಕಾರಿಗಳ ಜೊತೆ ಕೂಡ ಪಲ್ಲವಿ ಆಗಾಗ ಕೌಟುಂಬಿಕ ಕಲಹದ ಬಗ್ಗೆ ಕೂಡ ಹೇಳಿಕೊಂಡಿರುವಂತಹ ವಿಚಾರಗಳು ಗೊತ್ತಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಇಬ್ಬರು ಅಧಿಕಾರಿಗಳ ಹೇಳಿಕೆಯನ್ನ ಕೂಡ ಸಿಸಿಬಿ ಅಧಿಕಾರಿಗಳು ದಾಖಲಿಸಿದ್ದಾರೆ. ಐಎಎಸ್ ಅಧಿಕಾರಿಯಾದಂತಹ ಸ್ವಾಮಿನಾಥ್ ಮತ್ತು ಐಎಫ್ಎಸ್ ಅಧಿಕಾರಿಯಾದಂತಹ ಶ್ರೀಧರ್ ಹಾಗೂ ಅವರ ಕುಟುಂಬದಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಹಲವು ಬಾರಿ ಕೌಟುಂಬಿಕ ಕಲಹದ ಬಗ್ಗೆ ನಮ್ಮ ಹತ್ರ ಹೇಳಿದ್ರು, ಹಲವು ಬಾರಿ ಸಂಧಾನಗಳು ಕೂಡ ಆಗಿತ್ತು. ಆದ್ರೆ ಇದೇ ಕೌಟುಂಬಿಕ ಕಲಹ ಕೊಲೆಯ ತನಕ ಹೋಗುತ್ತೆ ಅಂತ ನಾವು ಯಾರು ಕೂಡ ಊಹೆ ಮಾಡಿರಲಿಲ್ಲ ಅನ್ನುವಂತಹ ವಿಚಾರವನ್ನ ಕುಟುಂಬಸ್ಥರು ಕೂಡ ನೀಡಿದ್ದಾರಂತೆ. ಮತ್ತೊಂದು ವಿಚಾರ ಗಮನಿಸಬೇಕು, ಆಲ್ರೆಡಿ ಈ ಪ್ರಕರಣದ ತನಿಖೆ ಆದಂತಹ ಸಂದರ್ಭದಲ್ಲೇ ಆರಂಭದಲ್ಲೇ ಯಾಕಾಗಿ ಈ ಕೊಲೆ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಸ್ತಿಯ ಕಲಹ ಇತ್ತು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ದೊಡ್ಡ ಮಟ್ಟದ ಕಲಹ ಈ ಕುಟುಂಬದ ಮಧ್ಯ ಇತ್ತು. ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರತಿನಿತ್ಯ ಕೂಡ ಜಗಳ ಆಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನ ಸ್ವತಃ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರೇ ಪೊಲೀಸರ ತನಿಖೆಯಲ್ಲಿ ಈ ಎಲ್ಲ ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ಒಟ್ನಲ್ಲಿ ಇಡೀ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಓಂ ಪ್ರಕಾಶ್ ಅವರು ಕಾರ್ಯನಿರ್ವಹಿಸಿದ್ರು. ಅವರ ಕೊಲೆ ಎಷ್ಟು ಭೀಕರವಾಗಿ ಸ್ವಂತ ಹೆಂಡತಿಯಿಂದಲೇ ನಡೆದು ಹೋಗುತ್ತೆ ಅಂತ ಮೋಸ್ಟ್ಲಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ದುಡ್ಡು ಅಧಿಕಾರ ಇದ್ರೆ ಐಷಾರಾಮಿ ಜೀವನ ಲೀಡ್ ಮಾಡ್ತಾರೆ, ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿತ್ತಲ್ಲ. ಆ ಅಭಿಪ್ರಾಯಗಳು ಕೂಡ ಈ ಕೇಸಲ್ಲಿ ಕಂಪ್ಲೀಟ್ ಆಗಿ ಉಲ್ಟಾಗ್ಬಿಟ್ಟಿದೆ. ಮತ್ತೊಂದು ವಿಚಾರ ಗಮನಿಸಬೇಕು, ಒಂದು ಕಡೆ ಪತ್ನಿ ಪಲ್ಲವಿ ಅವರೇ ಭೀಕರವಾಗಿ ತನ್ನ ಪತಿ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ್ರೆ, ಕೊಲೆಯಾದಂತಹ ದಿನ ತಂದೆಯ ಕೊಲೆಯಾದಂತಹ ದಿನ ಮಗಳು ಕೃತಿ ರೂಮಲ್ಲಿ ಇದ್ರೂ ಕೂಡ ಆಕೆಗೆ ಗೊತ್ತೇ ಆಗಿರಲಿಲ್ಲ ಈ ವಿಚಾರ ಅನ್ನೋದು ಮತ್ತೊಂದು ವಿಪರ್ಯಾಸದ ಸಂಗತಿ. ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.